ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಒಂದಷ್ಟು ಮಹತ್ವದ ಘಟನೆಗಳಾಗಿವೆ. ಇರಾನ್ ಗಲ್ಫ್ ದೇಶಗಳ ಮೇಲೆ ಮಾಡ್ತಾ ಇರೋ ದಾಳಿಯನ್ನು ತಕ್ಷಣ ನಿಲ್ಲಿಸಬೇಕು ಅನ್ನೋ ನಿರ್ಣಯ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಂಗೀಕಾರಗೊಂಡಿದೆ. ಚೈನಾ ಕೂಡ ಇರಾನ್ ಮಾಡ್ತಾ ಇರೋ ದಾಳಿಗಳನ್ನು ತೀವ್ರವಾಗಿ ಖಂಡಿಸಿದೆ ಮತ್ತು ಅರಬ್ ದೇಶಗಳ ಬೆಂಬಲಕ್ಕೆ ಚೈನಾ ನಿಂತಿದೆ. ಹಾಗೆ ಈ ಯುದ್ಧ ಇವತ್ತಲ್ಲ ನಾಳೆ ನಿಲ್ಲಬಹುದು, ಆದರೆ ಅದಾದ ನಂತರ ಕೂಡ ಜಗತ್ತು ಚೇತರಿಸ್ಕೊಳ್ಳೋದಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ. ಅದರಲ್ಲೂ ಅರಬ್ ದೇಶಗಳು ಹಾಗೂ ಇರಾನ್ ಚೇತರಿಸ್ಕೊಳ್ಳೋದಕ್ಕೆ ಸಾಕಷ್ಟು ದಿನಗಳ ಕಾಲಾವಕಾಶ ಬೇಕಾಗಬಹುದು. ಯಾಕೆಂದ್ರೆ ಈಗಾಗಲೇ ಅಲ್ಲಿನ ಪ್ರಮುಖ ಆದಾಯದ ಮೂಲಗಳಿಗೆ ಹೊಡೆತ ಬಿದ್ದಿದೆ. ತೈಲ ಸಂಗ್ರಹಾಗಾರಗಳು, ತೈಲ ಸಂಸ್ಕರಣಾ ಘಟಕಗಳು ನಾಶ ಆಗಿವೆ. ಹಾಗಾದ್ರೆ ಈ ಯುದ್ಧದಿಂದ ತೈಲ ಉತ್ಪಾದಕ ದೇಶಗಳಿಗೆ ಆಗ್ತಾ ಇರೋ ನಷ್ಟ ಎಷ್ಟು? ಹಾಗೆ ಇದು ಮುಂದಿನ ದಿನಗಳಲ್ಲಿ ಉಂಟು ಮಾಡೋ ಸಮಸ್ಯೆ ಎಂಥದ್ದು ಮತ್ತು ಯಾವ ದೇಶಗಳಿಗೆ ಇದರಿಂದ ಲಾಭ ಆಗುತ್ತೆ, ಬನ್ನಿ ನೋಡೋಣ. ಗೆಳೆಯರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಜೊತೆ ದೂರವಾಣಿಯಲ್ಲಿ ಮಾತುಕತೆಗಳನ್ನು ನಡೆಸಿದ್ದಾರೆ. ಇದು ಯುದ್ಧ ಶುರುವಾದ ನಂತರ ಭಾರತದ ಪ್ರಧಾನಿ ಇರಾನ್ ನಾಯಕರ ಜೊತೆ ನಡೆಸ್ತಾ ಇರುವ ಮೊಟ್ಟ ಮೊದಲ ದೂರವಾಣಿ ಸಂಭಾಷಣೆ. ಈ ಸಂದರ್ಭದಲ್ಲಿ ಭಾರತ ತನ್ನ ನಿಲುವನ್ನ ಅಲ್ಲಿ ವ್ಯಕ್ತಪಡಿಸಿದೆ. ನಾವು ಶಾಂತಿಯ ಕಡೆಗಿದ್ದೀವಿ, ಯುದ್ಧವನ್ನ ಬೇಗ ನಿಲ್ಲಿಸಿ ಶಾಂತಿಯನ್ನ ಕಾಪಾಡಿಕೊಳ್ಳಿ, ಜಾಗತಿಕ ಶಾಂತಿ ಮತ್ತು ಸಹಬಾಳ್ವೆ ನಮಗೆ ತುಂಬಾ ಮುಖ್ಯ ಅನ್ನೋ ಸಂದೇಶವನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇರಾನಿನ ಅಧ್ಯಕ್ಷ ಪೆಜೆಶ್ಕಿಯಾನ್ ಅವರಿಗೆ ಕೊಟ್ಟಿದ್ದಾರೆ. ಹಾಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಕೂಡ ತಮ್ಮ ಇರಾನ್ನ ಕೌಂಟರ್ ಪಾರ್ಟ್ ಅರ್ಗಾಚಿ ಜೊತೆ 4ನೇ ಸುತ್ತಿನ ಮಾತುಕತೆಗಳನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಿರೋ ಯುದ್ಧ, ಅದರಿಂದಾಗಿ ಜಗತ್ತಿನ ಮೇಲೆ ಉಂಟಾಗ್ತಾ ಇರೋ ಪರಿಣಾಮಗಳು, ಹಾಗೆ ಇನ್ನು ಕೆಲ ತಿಂಗಳಲ್ಲಿ ನಡೆಯಲಿರುವ ಬ್ರಿಕ್ಸ್ ಸಮ್ಮೇಳನದ ಕುರಿತಾಗಿ ಕೂಡ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಇರಾನ್ನ ವಿದೇಶಾಂಗ ಸಚಿವ ಅರ್ಗಾಚಿ ಜೊತೆ ಮಾತುಕತೆಗಳನ್ನು ನಡೆಸಿದ್ದಾರೆ. ಗೆಳೆಯರೆ, ಜಗತ್ತಲ್ಲಿ ಕೆಟ್ಟದ್ದು ಒಳ್ಳೆಯದು ಅಂತ ಯಾವುದಾದ್ರೂ ಇದೆಯಾ? ಯಾಕೆಂದ್ರೆ ಯಾವುದೋ ಒಂದು ಘಟನೆಯಿಂದ ಯಾರಿಗೋ ಕೆಟ್ಟದ್ದಾಯ್ತು ಅಂತ ಇಟ್ಕೊಳ್ಳಿ, ಅದರಿಂದ ಮತ್ತಾರಿಗೋ ಒಳ್ಳೇದು ಕೂಡ ಆಗಿರುತ್ತೆ ಅಲ್ವೇ? ಯಾರಿಗೆ ಕೆಟ್ಟದ್ದಾಗಿರುತ್ತೋ ಅವರಿಗದು ಕೆಟ್ಟದ್ದು, ಯಾರಿಗೆ ಒಳ್ಳೇದಾಗಿರುತ್ತೋ ಅವರಿಗದು ಒಳ್ಳೇದು. ಹೀಗಾಗಿ ಈ ಕೆಟ್ಟದ್ದು ಒಳ್ಳೇದು ಅನ್ನೋದು ಕೂಡ ಒಂಥರ ಸೆಲೆಕ್ಟಿವ್. ಈಗ ನೋಡಿ, ಇಸ್ರೇಲ್ ಮತ್ತು ಅಮೆರಿಕಾಗಳು ಇರಾನಿನ ಮೇಲೆ ಮುರ್ಕೊಂಡು ಬೀಳ್ತಾ ಇವೆ. ಇರಾನ್ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧವನ್ನು ಒಡ್ತಾ ಇದೆ. ಇಲ್ಲಿ ಇರಾನ್ನ ಆಡಳಿತ ನಾಶ ಆಗಲಿ, ರೆಜಿಮ್ ಚೇಂಜ್ ಆಗಲಿ ಅಂತ ಬಯಸಿದ್ದು ಬರೀ ಇಸ್ರೇಲ್ ಮತ್ತು ಅಮೆರಿಕಾಗಳು ಮಾತ್ರ ಅಲ್ಲ, ಬದಲಿಗೆ ಅರಬ್ ದೇಶಗಳಿಗೆ ಕೂಡ ಅಲ್ಲಿ ಅದೇ ಬೇಕಾಗಿತ್ತು. ಆದ್ರೆ ಅವರು ಸ್ವಲ್ಪ ನಾಜೂಕೈಯಂಥರದವರು. ತಾವು ಯುದ್ಧ ಗಿದ್ದ ಮಾಡೋದಿಕ್ ಹೋಗೋದಿಲ್ಲ, ಯುದ್ಧ ಮಾಡೋವರಿಗೆ ಬೇಕಾದ್ರೆ ಸಹಾಯ ಮಾಡ್ತಾರೆ, ಅದರ ಲಾಭವನ್ನು ಪಡ್ಕೋತಾರೆ. ಅದು ಅಪ್ಪಟ ವ್ಯಾಪಾರಿ ಸಮುದಾಯ. ಇಲ್ಲಿ ಕೂಡ ಅರಬರು ಯುದ್ಧಕ್ಕೆ ಸೇನೆ ಕಳುಹಿಸಲಿಲ್ಲ, ಬಾಂಬುಗಳನ್ನ, ಮಿಸೈಲ್ಗಳನ್ನ, ಯುದ್ಧ ವಿಮಾನಗಳನ್ನ ಏನನ್ನೂ ಕೊಡ್ಲಿಲ್ಲ. ಆದ್ರೆ ಈ ಹಿಂದಿನಿಂದಲೂ ಅಲ್ಲಿ ಅಮೆರಿಕದ ಪ್ರೆಸೆನ್ಸ್ ಇದ್ದೇ ಇದೆ. ಅಲ್ಲಿ ಅಮೆರಿಕ ತನ್ನ ನೆಲೆಗಳನ್ನು ಇಟ್ಕೊಂಡಿದೆ. ಆ ನೆಲೆಗಳ ಮೂಲಕ ಅವರು ಇರಾನ್ ಅನ್ನ ಟಾರ್ಗೆಟ್ ಮಾಡ್ಕೊಳ್ತೀವಿ ಅಂದ್ರು, ಅದಕ್ಕೆ ಇವರು ಬೇಡ ಅಂತ ಹೇಳೋದಿಕ್ ಹೋಗ್ಲಿಲ್ಲ. ಅಮೆರಿಕ ಅರಬ್ ನೆಲೆಗಳನ್ನ ಬಳಸಿಕೊಂಡು ಇರಾನ್ ಮೇಲೆ ದಾಳಿ ಮಾಡ್ತು. ಇಸ್ರೇಲ್ ಅಮೆರಿಕಾಗೆ ಬೆಂಬಲವಾಗಿ ನಿಂತುಕೊಳ್ತು. ಅರಬರ ನೆಲ ಮತ್ತು ಆಕಾಶ ಅಲ್ಲಿ ಬಳಕೆ ಆಯ್ತು ಅಷ್ಟೇ. ಆದ್ರೆ ಇಷ್ಟಕ್ಕೆ ಇರಾನ್ ಅರಬರ ಮೇಲೆ ಸಿಟ್ಟು ಮಾಡ್ಕೊಳ್ತು. ಎಡಗೈಗೆ ಅದೇನೋ ಹತ್ರ ಅಂತ ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ. ಇಲ್ಲಿ ಅಮೆರಿಕಾದವರೆಗೆ ಹೋಗೋ ತರದ ಮಿಸೈಲ್ಗಳು ಇರಾನ್ ಬಳಿ ಇರಲಿಲ್ಲ. ಇಸ್ರೇಲ್ಗೆ ಅವರು ಹೊಡಿತಾ ಇದ್ದಾರೆ, ಅವರ ಪ್ರಾಕ್ಸಿಗಳ ಮೂಲಕ ಕೂಡ ಹೊಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಸ್ರೇಲಿಗೆ ಇದು ಹೊಸ್ತು ಅಲ್ಲ. ಅವ್ರ ಮೇಲೆ ದಾಳಿಗಳಾದ್ರೆ ಜಗತ್ತು ತುಂಬಾ ತಲೆ ಕೆಡಿಸ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ಇನ್ನು ಅದರಿಂದ ಜಗತ್ತಿಗೆ ಆಗೋ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಸೊ ಜಗತ್ತಿಗೆ ಸಮಸ್ಯೆ ಆಗಿ ಜಗತ್ತು ಯುದ್ಧ ನಿಲ್ಲಿಸಿ ಅಂತ ಅಮೆರಿಕಾದ ಮೇಲೆ ಒತ್ತಡ ತರಬೇಕು ಅಂದ್ರೆ ಜಗತ್ತಿನ ಮೂಗು ಮುಚ್ಚಬೇಕು, ಜಗತ್ತಿಗೆ ಸಮಸ್ಯೆಯನ್ನು ಸೃಷ್ಟಿ ಮಾಡಬೇಕು. ಆ ಸಮಸ್ಯೆಯ ಮೂಲ ಇರೋದು ಅರಬ್ ನೆಲದಲ್ಲಿ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ. ಹೀಗಾಗಿ ಇರಾನ್ ಅರಬರ ಮೇಲೆ ದಾಳಿ ಮಾಡೋದಕ್ಕೆ ನಿಂತ್ಕೊಳ್ತು. ಅವರು ಸುಲಭವಾಗಿ ಕೈಗೆಟುಕೋ ದೂರದಲ್ಲಿದ್ರು. ಇರಾನ್ ಹತ್ರ ಇರೋ ಡ್ರೋನ್ಗಳಿಗೆ, ಮಿಸೈಲ್ಗಳಿಗೆ ಅರಬ್ ದೇಶಗಳು ಸುಲಭವಾಗಿ ಎಟಕ್ತಾ ಇದ್ವು. ಹೀಗಾಗಿ ಇರಾನ್ ಅರಬರ ಮೇಲೆ ದಾಳಿಗೆ ನಿಂತು ಬಿಡ್ತು. ಇದನ್ನೇ ನಾನಾಗಲೇ ಎಡಗೈಗೆ ಅದೇನೋ ಹತ್ರ ಅಂತ ಹೇಳಿದ್ದು. ಅವರು ದಾಳಿ ಮಾಡಿದ್ದು ಅಲ್ಲಿನ ಅಮೆರಿಕದ ಸೈಟ್ಗಳ ಮೇಲೆ ಮಾತ್ರ ಅಲ್ಲ, ಬದಲಿಗೆ ಅರಬ್ ನೆಲದ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಕೂಡ ಇರಾನ್ನ ಡ್ರೋನ್ ಹಾಗೂ ಮಿಸೈಲುಗಳು ಬಿದ್ದು. ಅವರ ಹೋಟೆಲ್ಗಳು, ಸಾರ್ವಜನಿಕ ವಸತಿ ಪ್ರದೇಶಗಳು, ತೈಲ ಸಂಸ್ಕರಣಾ ಘಟಕಗಳು, ತೈಲಾಗಾರಗಳು, ಪೋರ್ಟುಗಳು, ಏರ್ಪೋರ್ಟುಗಳು, ಹೀಗೆ ಸಿಕ್ಕ ಕಡೆ ಇರಾನ್ ದಾಳಿ ಮಾಡ್ತಾ ಹೋಯ್ತು. ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ನಮ್ಮ ಅನುಮತಿ ಇಲ್ಲದೆ ಯಾವ ಹಡಗು ಸಂಚರಿಸೋ ಹಾಗಿಲ್ಲ ಅಂತ ಹೇಳ್ತು. ಅಲ್ಲಿ ತೈಲ ಹಡಗುಗಳ ಮೇಲೆ ದಾಳಿ ಆಯ್ತು. ಗೆಳೆಯರೆ, ತೈಲ ಹಡಗಿನ ಮೇಲೆ ದಾಳಿ ಮಾಡೋದು, ತೈಲ ಸಂಚಾರಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳುದು, ಇದೆಲ್ಲ ಕೂಡ ತಾತ್ಕಾಲಿಕ ಸಮಸ್ಯೆಗಳಷ್ಟೇ. ನಾಳೆ ಯುದ್ಧ ಎಲ್ಲ ಆದಮೇಲೆ ಇದೂ ಸರಿ ಹೋಗುತ್ತೆ. ಆದ್ರೆ ಅಲ್ಲಿ ಇಷ್ಟು ಮಾತ್ರ ಆಗಲಿಲ್ಲ. ಬದಲಿಗೆ ತೈಲ ಸಂಗ್ರಹಾಗಾರಗಳು ಮತ್ತು ರಿಫೈನರಿಗಳ ಮೇಲೆ ಕೂಡ ಇರಾನ್ ದಾಳಿ ಮಾಡ್ತು. ಅದಕ್ಕೆ ಪ್ರತಿಯಾಗಿ ಇರಾನಿನ ರಿಫೈನರಿಗಳು ಕೂಡ ಅಲ್ಲಿ ದಾಳಿಗೊಳಗಾದವು. ಈಗ ಪರ್ಷಿಯನ್ ಗಲ್ಫ್ ಮತ್ತು ಪರ್ಷಿಯಾಗಳಿವೆ ನೋಡಿ, ಅವು ಅಗಾಧ ಪ್ರಮಾಣದ ತೈಲ ಸಂಪನ್ಮೂಲ ಇರೋ ನೆಲಗಳು.
ಹಾಗಂತ ತೈಲ, ಪೆಟ್ರೋಲು, ಡೀಸೆಲ್ಲು, ಗ್ಯಾಸೋಲಿನ್ ಅಂತ ಪ್ರತ್ಯೇಕವಾಗಿ ಏನು ನೆಲದಾಳದಲ್ಲಿ ಸಿಗೋದಿಲ್ಲ. ಅದು ಕಚ್ಚಾ ತೈಲದ ರೂಪದಲ್ಲಿ ಸಿಗುತ್ತೆ. ಅದನ್ನು ಹೊರಗೆ ತೆಗೆದು ಹಾಗೆ ಹಾಕೊಂಡ್ಬಿಟ್ರೆ ನಮ್ಮ ಕಾರು, ಬೈಕುಗಳು ಓಡೋದಿಲ್ಲ. ಅದನ್ನು ಸಂಸ್ಕರಿಸಬೇಕು. ಅದಕ್ಕಾಗಿ ಹಲವು ಹಂತಗಳ ಪ್ರೊಸೆಸಿಂಗ್ ನಡೆಯುತ್ತೆ. ಅಪ್ ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ ಡಿಸ್ಟಿಲೇಷನ್ ಆಗುತ್ತೆ. ಅಪ್ ಸ್ಟ್ರೀಮ್ ಅಲ್ಲಿ ಕಚ್ಚಾ ತೈಲದಲ್ಲಿರೋ ಅಂಶಗಳನ್ನು ವಿಭಜಿಸ್ತಾರೆ. ಆನಂತರ ಅದನ್ನ ಡೌನ್ ಸ್ಟ್ರೀಮ್ ಡಿಸ್ಟಿಲೇಷನ್ ಮೂಲಕ ನಮಗೆ ಬೇಕಾದ ಬೈ ಪ್ರಾಡಕ್ಟ್ಗಳು ಅಂದ್ರೆ ಪೆಟ್ರೋಲ್, ಡೀಸೆಲ್, ವಿಮಾನದ ಫ್ಯೂಯಲ್ಲು, ಸೀಮೆ ಎಣ್ಣೆ, ನಾಫ್ತಾ, LPG, ಡಾಂಬರು, ಹೀಗೆ ನಾನಾ ಪ್ರಾಡಕ್ಟ್ಗಳನ್ನು ಅದರಲ್ಲಿ ತಯಾರು ಮಾಡ್ತಾ ಹೋಗ್ತಾರೆ. ಇದಾಗದೆ ನಮಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಸಿಗೋದಿಲ್ಲ. ನಿಮಗೆ ಗೊತ್ತಿರಲಿ, ಇವತ್ತು ಎಲ್ಲೆಲ್ಲಿ ಕಚ್ಚಾ ತೈಲ ಸಿಗ್ತಾ ಇದೆ ಆ ಎಲ್ಲ ದೇಶಗಳಲ್ಲೂ ಈ ರಿಫೈನರಿಗಳು ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ತಂತ್ರಜ್ಞಾನ ಬೇಕು, ಹೂಡಿಕೆಗಳು ಬೇಕು. ಭಾರತದಲ್ಲಿ ದೊಡ್ಡ ತೈಲ ನಿಕ್ಷೇಪಗಳೇನಿಲ್ಲ, ಆದರೆ ನಮ್ಮಲ್ಲಿ ಜಗತ್ತಿನ ಅತಿ ದೊಡ್ಡ ರಿಫೈನರಿ ಇದೆ. ಹಾಗೆ ಭಾರತ, ಚೈನಾ, ಅಮೆರಿಕ, ರಷ್ಯಾಗಳು ಅತಿ ಹೆಚ್ಚು ತೈಲವನ್ನು ಸಂಸ್ಕರಿಸುವ ಶಕ್ತಿಯನ್ನು ಹೊಂದಿವೆ. 2026ರ ಲೆಕ್ಕಾಚಾರಗಳ ಪ್ರಕಾರ ಚೈನಾ ಪ್ರತಿನಿತ್ಯ 18.5 ಮಿಲಿಯನ್ ಬ್ಯಾರೆಲ್ನಷ್ಟು ತೈಲವನ್ನು ಸಂಸ್ಕರಣೆ ಮಾಡುತ್ತೆ. ಅದು ವಿಶ್ವದ ಅತಿ ದೊಡ್ಡ ತೈಲ ಸಂಸ್ಕರಣಾ ದೇಶ ಅನ್ನಿಸ್ಕೊಳ್ತಾ ಇದೆ. ಇನ್ನು 2ನೇ ಸ್ಥಾನದಲ್ಲಿ ಅಮೆರಿಕ ಇದೆ. ಹಿಂದೆ ಅಮೆರಿಕ ನಂಬರ್ 1 ಸ್ಥಾನದಲ್ಲಿತ್ತು. ಈಗ ಅವರು 2ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಅಮೆರಿಕ ಪ್ರತಿನಿತ್ಯ 18 ಮಿಲಿಯನ್ ಬ್ಯಾರೆಲ್ಗಳಷ್ಟು ತೈಲವನ್ನು ಸಂಸ್ಕರಿಸುತ್ತೆ. ರಷ್ಯಾ 6.4 ಮಿಲಿಯನ್ ಬ್ಯಾರೆಲ್. ಭಾರತ ಸರಿಸುಮಾರು 5ರಿಂದ 5.5 ಮಿಲಿಯನ್ ಬ್ಯಾರೆಲ್ ತೈಲವನ್ನು ಸಂಸ್ಕರಿಸ್ತಾ ಇದೆ. ಹಾಗೆ ನಮ್ಮ ಜಾಮ್ನಗರ್ ರಿಫೈನರಿ ಇದೆಯಲ್ಲ, ಇದು ವಿಶ್ವದ ಅತಿ ದೊಡ್ಡ ಸಿಂಗಲ್ ರಿಫೈನರಿ ಅನ್ನಿಸ್ಕೊಳ್ಳುತ್ತೆ. ಇಲ್ಲೇ ಇದೊಂದೇ ಕಡೆ ಪ್ರತಿನಿತ್ಯ 1.2 ಮಿಲಿಯನ್ ಬ್ಯಾರೆಲ್ನಷ್ಟು ತೈಲ ಸಂಸ್ಕರಣೆ ನಡೆಯುತ್ತೆ. ಇದು ರಿಲಯನ್ಸ್ ಮಾಲೀಕತ್ವದ ರಿಫೈನರಿ. ಭಾರತದ ನಂತರದ ಸ್ಥಾನದಲ್ಲಿ ಸೌತ್ ಕೊರಿಯಾ ಇದೆ. ಅದಾದ ನಂತರ ಸೌದಿ ಅರೇಬಿಯಾ ಇದೆ. ಹಾಗೆ ಜಪಾನ್ ಕೂಡ ಈ ಪಟ್ಟಿಲಿ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಕುವೈತಲ್ಲೂ ಅತಿ ಹೆಚ್ಚು ತೈಲ ಸಂಸ್ಕರಣೆ ನಡೆಯುತ್ತೆ. ಕೆನಡಾ, UAE, ಇರಾನ್ ನಂಥ ದೇಶಗಳು ಕೂಡ ಸಂಸ್ಕರಣಾ ಘಟಕಗಳನ್ನು ಹೊಂದಿವೆ. ಗೆಳೆಯರೆ, ಈಗ ಇರಾನ್ನಲ್ಲಿನ ಸಂಸ್ಕರಣಾ ಘಟಕಗಳ ಮೇಲೆ ಇಸ್ರೇಲ್ ಮತ್ತು ಅಮೆರಿಕಾಗಳ ದಾಳಿ ನಡೆದಿದೆ. ಹಾಗೆ ಇರಾನ್ ಈ ಅರಬ್ ದೇಶಗಳ ಸಂಸ್ಕರಣಾ ಘಟಕಗಳು ಮತ್ತು ಸಂಗ್ರಹಾಗಾರಗಳ ಮೇಲೆ ದಾಳಿಯನ್ನು ಮಾಡಿದೆ. ಇರಾನ್ನಲ್ಲಿ ತೆಹರಾನ್ ರಿಫೈನರಿ ಅನ್ನೋದು ಅಲ್ಲಿನ ಅತಿ ದೊಡ್ಡ ರಿಫೈನರಿಗಳ ಪೈಕಿ ಒಂದು. ಅಲ್ಲಿ ಪ್ರತಿನಿತ್ಯ ಸುಮಾರು 2,25,000ದಿಂದ 2.5 ಲಕ್ಷ ಬ್ಯಾರೆಲ್ಗಳಷ್ಟು ತೈಲ ಸಂಸ್ಕರಣಾ ಸಾಮರ್ಥ್ಯ ಇದೆ. ಆ ಘಟಕದ ಮೇಲೆ ದಾಳಿ ನಡೆದಿರೋದ್ರಿಂದ ಅದು ತೀವ್ರ ಹಾನಿಗೀಡಾಗಿದೆ. ಅಲ್ಲಿ ಸಂಸ್ಕರಣಾ ಘಟಕದ ಜೊತೆ ತೈಲ ಸ್ಟೋರೇಜ್ ಘಟಕವನ್ನು ಕೂಡ ಇಸ್ರೇಲ್ ದಾಳಿಯಲ್ಲಿ ನಾಶ ಮಾಡಿದೆ. ಶೆಹರಾನ್ ರಿಫೈನರಿಯ ಸ್ಟೋರೇಜ್ ಘಟಕದಲ್ಲಿ ಸುಮಾರು 260 ಮಿಲಿಯನ್ನಷ್ಟು ಸಂಸ್ಕರಿಸಿದ ತೈಲವನ್ನು ಸ್ಟೋರ್ ಮಾಡಲಾಗ್ತಾ ಇತ್ತು. ಅದು ಇಡೀ ತೆಹರಾನ್ ನಗರಕ್ಕೆ 3 ದಿನಗಳ ಇಂಧನವನ್ನು ಪೂರೈಸೋ ಸಾಮರ್ಥ್ಯವನ್ನು ಹೊಂದಿತ್ತು. ಅಲ್ಲಿ 11 ಟ್ಯಾಂಕುಗಳಿಗೆ ನಾಶ ಆಗಿವೆ. ಹಾಗೆ ಅಗ್ದಾಸಿಯೆ, ಕರಾಜ್ನ ದಾಸ್ತಾನು ಕೇಂದ್ರಗಳಿಗೆ ಕೂಡ ಬೆಂಕಿ ಬಿದ್ದಿದೆ. ಇರಾನಿನ ತೈಲ ಸಂಗ್ರಹವನ್ನು ಹೇಗೆ ದಾಳಿಗಳ ಮೂಲಕ ನಾಶ ಮಾಡಲಾಗ್ತಾ ಇದೆ ಅಂದರೆ, ಸಂಗ್ರಹಾಗಾರಗಳಿಗೆ ಬಿದ್ದ ಬೆಂಕಿಯ ಕಾರಣಕ್ಕೆ ಇರಾನ್ನಲ್ಲಿ ಕಪ್ಪು ಮಳೆ ಸುರಿದಿದೆ. ಅಲ್ಲಿಗ ಇಂಧನ ಶಾರ್ಟೇಜ್. ಇದು ಇರಾನಿನ ಕಥೆ. ಆದರೆ ಗಲ್ಫ್ ದೇಶಗಳ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗೇನಿಲ್ಲ. ಸೌದಿ ಅರೇಬಿಯಾದಲ್ಲಿ ರಾಸ್ ತನುರಾ ರಿಫೈನರಿ ಇದೆ. ಅದು ಪ್ರತಿನಿತ್ಯ 5.5 ಲಕ್ಷ ಬ್ಯಾರೆಲ್ ತೈಲವನ್ನು ಸಂಸ್ಕರಣೆ ಮಾಡುತ್ತೆ. ಅದರ ಮೇಲೆ ಡ್ರೋನ್ ದಾಳಿ ನಡೆದಿದೆ. ಅದರ ಉತ್ಪಾದನೆ ಸದ್ಯಕ್ಕೆ ನಿಂತಿದೆ. ಇನ್ನು ಬಹ್ರೈನ್ನಲ್ಲಿ ಬ್ಯಾಪ್ಕೋ ಸಿತ್ರಾ ರಿಫೈನರಿ 3,80,000 ಬ್ಯಾರೆಲ್ಗಳಷ್ಟು ತೈಲವನ್ನು ಪ್ರತಿನಿತ್ಯ ರಿಫೈನರಿ ಮಾಡ್ತಾ ಇತ್ತು. ಈಗ ಅದರ ಮೇಲೂ ದಾಳಿ ಆಗಿರೋದ್ರಿಂದ ಅದು ಕೂಡ ಕೆಲಸ ಮಾಡ್ತಾ ಇಲ್ಲ. ಇನ್ನು UAEಯ ರುವೈಸ್ ರಿಫೈನರಿ 9,22,000 ಬ್ಯಾರೆಲ್ನಷ್ಟು ತೈಲವನ್ನು ಪ್ರತಿನಿತ್ಯ ಸಂಸ್ಕರಿಸ್ತಾ ಇತ್ತು. ಅದರ ಮೇಲೆ ಕೂಡ ದಾಳಿಯಾಗಿದೆ. ಅದನ್ನೂ ಮುಚ್ಚಿದ್ದಾರೆ. ಕತಾರ್ನಲ್ಲಿನ ರಾಸ್ ಲಫಾನ್ LNG ಘಟಕದ ಮೇಲೆ ಕೂಡ ದಾಳಿಯಾಗಿದೆ. ಅಲ್ಲಿ ಕೂಡ ಉತ್ಪಾದನೆಯನ್ನು ನಿಲ್ಲಿಸಿದ್ದಾರೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಗಲ್ಫಲ್ಲಿ ಪ್ರತಿನಿತ್ಯ ಸುಮಾರು 1.9 ಮಿಲಿಯನ್ ಬ್ಯಾರೆಲ್ ರಿಫೈನರಿ ಸಾಮರ್ಥ್ಯ ಇತ್ತು. ಈಗ ಅದಷ್ಟು ನಿಂತಿದೆ. ಆ ಘಟಕಗಳು ಶಟ್ ಡೌನ್ ಆಗಿವೆ. ನಾನಾಗಲೇ ಹೇಳಿದ ಹಾಗೆ ರಿಫೈನರಿಗಳು ಕೆಲಸ ಮಾಡ್ತಾ ಇದ್ರೆ ಮಾತ್ರ ನಮಗೆ ಬೇಕಾದ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಹಾಗೂ ಇನ್ನಿತರ ತೈಲೋತ್ಪನ್ನಗಳು ಮಾರುಕಟ್ಟೆಗೆ ಬರುತ್ತವೆ. ಆ ರಿಫೈನರಿಗಳೇ ಇಲ್ಲ ಅಂದ್ರೆ ಒನ್ಸ್ ಅಗೈನ್ ತೈಲ ಸಮಸ್ಯೆ ಶುರು ಆಗುತ್ತೆ. ಬೆಲೆ ಏರಿಕೆಗೆ ಕೂಡ ಇದು ಕಾರಣ ಆಗುತ್ತೆ. ಜೊತೆಗೆ ಒಂದಷ್ಟು ದೇಶಗಳಲ್ಲಿ ಶಟ್ ಡೌನ್ಗಳು, ವರ್ಕ್ ಫ್ರಮ್ ಹೋಮ್ಗಳು, ಪೆಟ್ರೋಲ್, ಡೀಸೆಲ್ ಬೆಲೆಗಳ ಮೇಲೆ ನಿರ್ಬಂಧಗಳು ಬಿದ್ದರೆ ಇನ್ನು ಕೆಲ ದೇಶಗಳಲ್ಲಿ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆಗೆ, ಹಣದುಬ್ಬರಕ್ಕೆ ಈ ತೈಲ ಬೆಲೆ ಏರಿಕೆ ಅನ್ನೋದು ಕಾರಣ ಆಗುತ್ತೆ. ಈಗ ಡೀಸೆಲ್ ಬೆಲೆ ಏರಿಕೆ ಆಯ್ತು
ಅಂತ ಇಟ್ಕೊಳ್ಳಿ, ಟ್ರಾನ್ಸ್ಪೋರ್ಟೇಷನ್ ನ ವೆಚ್ಚ ಹೆಚ್ಚಾಗುತ್ತೆ. ಹೀಗಾಗಿ ತರಕಾರಿಯಿಂದ ಹಿಡಿದು ಎಲ್ಲದರ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತವೆ. ಗ್ಯಾಸ್ ಬೆಲೆ ಹೆಚ್ಚಾದ್ರೆ ಆಟೋದ ಮೀಟರ್ ಏರೋದಕ್ಕೆ ಶುರು ಆಗುತ್ತೆ. ಮಕ್ಕಳ ಶಾಲಾ ವಾಹನಗಳ ಫೀಸ್ ಹೆಚ್ಚಾಗುತ್ತೆ, ಬಸ್ ಫೇರ್ ಹೆಚ್ಚಾಗುತ್ತೆ. ಯಾವುದು ಜಾಸ್ತಿ ಆಗೋದಿಲ್ಲ ಹೇಳಿ? ಒಟ್ಟಾರೆ ಜನಸಾಮಾನ್ಯರ ಜೇಬಿಗೆ ಹೊರೆ ಬೀಳ್ತಾ ಹೋಗುತ್ತೆ. ಇನ್ನು ಈ ರಿಫೈನರಿಗಳು, ಸಂಗ್ರಹಾಗಾರಗಳ ನಿರ್ಮಾಣ ವಾರ 15 ದಿನಗಳಲ್ಲಿ ಮುಗಿದು ಹೋಗೋ ಥರದ ಕೆಲಸನೂ ಅಲ್ಲ. ಕೆಲ ಬಾರಿ ತಿಂಗಳುಗಳು ಬೇಕಾಗಬಹುದು, ಮತ್ತೆ ಕೆಲ ಬಾರಿ ಅದು ವರ್ಷಗಳನ್ನು ಕೂಡ ತಗೋಬಹುದು. ಸದ್ಯಕ್ಕೆ ಒಂದೇ ಅದೃಷ್ಟ ಅಂದ್ರೆ ಈ ದಾಳಿಯಲ್ಲಿ ಇದುವರೆಗೆ ಕೇವಲ ಕೆಲವು ರಿಫೈನರಿಗಳನ್ನ, ಸಂಗ್ರಹಾಗಾರಗಳನ್ನ ನಾಶ ಮಾಡಿಕೊಂಡಿದ್ದಾರೆ ಹೊರತು ಬಾವಿಗಳ ಮೇಲೆ ದಾಳಿಗಳನ್ನು ಮಾಡೋದಿಕ್ಕೆ ಹೋಗಿಲ್ಲ. ಅದು ಆಗಿಬಿಟ್ಟಿದ್ದಿದ್ರೆ ತೈಲೋತ್ಪಾದನೆಯ ಮೇಲೆ ಕೂಡ ದೊಡ್ಡ ಹೊಡೆತ ಬೀಳ್ತಾ ಇತ್ತು. ಪುಣ್ಯಕ್ಕೆ ಅದಿನ್ನೂ ಆಗಿಲ್ಲ. ಸೊ ಅರಬ್ ದೇಶಗಳ ತೈಲ ಸಂಗ್ರಹಣಾ ಘಟಕಗಳು ಸರಿ ಹೋಗೋವರೆಗೆ ಪ್ರತಿನಿತ್ಯ ಜಗತ್ತಿಗೆ ಸುಮಾರು 1.9 ಮಿಲಿಯನ್ ಬ್ಯಾರಲ್ ಕೊರತೆ ಉಂಟಾಗುತ್ತೆ. ಇದು ಇಲ್ಲಿಯವರೆಗೆ ನಾಶವಾಗಿರುವ ತೈಲ ಸಂಗ್ರಹಾಗಾರಗಳು ಮತ್ತು ತೈಲ ಸಂಸ್ಕರಣಾ ಘಟಕಗಳಿಂದ ಉಂಟಾಗ್ತಾ ಇರೋ ಕೊರತೆ. ಈ ಯುದ್ಧ ಇನ್ನೂ ಮುಂದುವರೆದು ಮತ್ತಷ್ಟು ತೈಲ ಸಂಸ್ಕರಣಾ ಘಟಕಗಳು ನಾಶ ಆದ್ರೆ ಕೊರತೆಯ ಪ್ರಮಾಣ ಮತ್ತಷ್ಟು ಹೆಚ್ಚಾಗುತ್ತೆ. ಇನ್ನು ಈಗ ಉಂಟಾಗ್ತಾ ಇರೋ ಈ ಸಂಸ್ಕರಿಸಿದ ತೈಲದ ಕೊರತೆಯನ್ನು ತುಂಬೋರು ಯಾರು? ಎಗೈನ್ ಅದರ ಲಾಭ ಮಾಡ್ಕೊಳ್ಳೋದಕ್ಕೆ ಅಮೆರಿಕ, ಚೈನಾ, ರಷ್ಯಾ ಹಾಗೂ ಭಾರತಗಳೇ ಹೊರಡುತ್ತವೆ. ಸದ್ಯಕ್ಕೆ ಅಮೆರಿಕ 112ರಿಂದ 115 ಬಿಲಿಯನ್ ಡಾಲರ್ ಮೌಲ್ಯದ ಸಂಸ್ಕರಿಸಿದ ತೈಲ ಅಥವಾ 7 ಮಿಲಿಯನ್ ಬ್ಯಾರಲ್ ರಿಫೈನ್ಡ್ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಂತ ಅಂಕಿಅಂಶಗಳು ಹೇಳುತ್ತವೆ. ಹಾಗೆ ಭಾರತ ಸುಮಾರು 70ರಿಂದ 80 ಬಿಲಿಯನ್ ಡಾಲರ್ ಮೌಲ್ಯದ ರಿಫೈನ್ಡ್ ತೈಲವನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಆ ನಂತರದ ಸ್ಥಾನದಲ್ಲಿ ನೆದರ್ಲ್ಯಾಂಡ್ಸ್, ಸಿಂಗಪೂರ್, ಸೌತ್ ಕೊರಿಯಾ, ರಷ್ಯಾಗಳಿವೆ. ಚೈನಾ ಈ ಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿದೆ. ಸೊ ಅರಬ್ ನೆಲದಲ್ಲಿನ ದಾಳಿಗಳಿಂದ ಉಂಟಾಗ್ತಾ ಇರೋ ಕೊರತೆಯನ್ನ ಈ ದೇಶಗಳೇ ತುಂಬಬೇಕಾಗತ್ತೆ. ಅಂದ್ರೆ ಅದರ ಲಾಭ ಈ ದೇಶಗಳಿಗಾಗತ್ತೆ. ಆದರೂ ತೈಲ ಕೊರತೆಯ ಕಾರಣಕ್ಕೊಂದಷ್ಟು ದೇಶಗಳಲ್ಲಿ ತೈಲ ಬೆಲೆ ಏರಿಕೆಯನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಇನ್ನು ಈ ಯುದ್ಧ ಬೇಗ ಮುಗಿದು ಅರಬ್ ದೇಶಗಳು ತಾವು ಕಳ್ಕೊಂಡಿರುವುದನ್ನ ಬೇಗ ಸಿದ್ಧ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆದರೆ ಸರಿ. ಹಾಗಲ್ಲದೆ ಇದ್ರೆ ಸಮಸ್ಯೆ ದೀರ್ಘಕಾಲದವರೆಗೆ ಮುಂದುವರಿಯುತ್ತೆ. ಗೆಳೆಯರೆ, ಈ ಯುದ್ಧದಿಂದ ವಾತಾವರಣದ ಮೇಲೆ ಆಗ್ತಾ ಇರೋ ಪರಿಣಾಮಗಳ ಬಗ್ಗೆ ನಾನಿಲ್ಲಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಅದ್ರ ಬಗ್ಗೆ ಮಾತಾಡಿದ್ರೆ ನಮಗಿಲ್ಲಿ ದೀಪಾವಳಿ ಪಟಾಕಿ ಹೊಡಿಬೇಡಿ ಅಂತ ಹೇಳ್ತಾರಲ್ಲ, ಅವರು ಬೇಜಾರು ಮಾಡ್ಕೊಂಡು ಬಿಡ್ತಾರೆ. ಸೊ ಅದನ್ನು ಬಿಟ್ಟು ಕೂಡ ತೈಲ ಕೊರತೆಯಿಂದ ಜಗತ್ತಿಗೆ ಆಗೋ ಸಮಸ್ಯೆ ಇದು. ಅದಕ್ಕೆ ಹೇಳೋದು, ಯುದ್ಧಗಳು ಯಾರಿಗೂ ಒಳ್ಳೆಯದನ್ನು ಮಾಡೋದಿಲ್ಲ. ಅದರಲ್ಲೂ ಜಗತ್ತು ನಿರ್ಭರಗೊಂಡಿರೋ ದೇಶಗಳಲ್ಲಿ ಯುದ್ಧ ಆದರೆ ಅದು ಯಾರಿಗೂ ಯಾವತ್ತೂ ಒಳ್ಳೆಯದಲ್ಲ. ಇದು ಗೆಳೆಯರೆ, ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಕಾರಣಕ್ಕೆ ಅರಬ್ ದೇಶಗಳಲ್ಲಿ ಉಂಟಾಗಿರುವ ತೈಲ ಸಂಗ್ರಹಾಗಾರಗಳು ಹಾಗೂ ತೈಲ ಸಂಸ್ಕರಣಾ ಘಟಕಗಳ ನಾಶಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.